ಮಲಿ ಖುಷಿನಾ? ತುಂಬ ಖುಷಿ ರೀ. ಹೇಗಿತ್ತು ಕಾಲೇಜು? ತುಂಬ ಚೆನ್ನಾಗಿತ್ತು. ಜಯ್, ಎಲ್ಲಿಂದ ಬರ್ತಾ ಇದ್ದೀರಾ? ಮಲ್ಲಿ, ಏನದು ಕೈಯಲ್ಲಿ ಬುಕ್ಸ್ ಎಲ್ಲ ಇದೆ? ಅದು ಅತ್ತೆ, ಕಾಲೇಜ್ಗೆ ಹೋಗಿ ಬರ್ತಾ ಇದ್ದೀನಿ. ವಾಟ್? ಕಾಲೇಜ್ಗಾ? ಎಸ್ ಮಾಮ್, ನಾನೇ ಆಫೀಸ್ಗೆ ಹೋಗ್ತಾ ಒಂದು ಡ್ರಾಪ್ ಮಾಡಿದೆ. ಕಾಲೇಜ್ ಟೈಮಿಂಗ್ಸ್ ಮುಗೀತಲ್ಲ, ಕರ್ಕೊಂಬರ್ತಾ ಇದ್ದೀನಿ. ಅದು ಅದಕ್ಕೆ ಈಗ ಮನೇಲಿ ಇಲ್ವಲ್ಲ ಮಾಮ್, ಕೆಲ್ಸಕ್ಕೆ ಹೋಗ್ತೀರಲ್ಲ, ಸೊ ಒಬ್ಳಿಗೆ ಬೋರ್ ಆಗುತ್ತೆ, ಕಾಲೇಜ್ಗೆ ಹೋಗ್ತೀನಿ ಅಂತಂದ್ಲು. ಅದಕ್ಕೆ ನಾನು ಹ್ಞೂ ಅಂದೆ. ಅಲ್ಲ ಜಯ್, ಅವಳಿಗಂತೂ ಬುದ್ಧಿ ಇಲ್ಲ. ನಿನಗೆ ಬುದ್ಧಿ ಇಲ್ಲ? ನೀನಾದರೂ ಅವಳು ತಿಳಿ ಹೇಳಬೇಕು ತಾನೆ. ಹೊರಗಡೆ ಬಿಸಿಲು ಸುಡ್ತಾ ಇದೆ, ಕಾಲು ಹೊರಗಡೆ ಇಟ್ಟರೆ ತಲೆ ಸುತ್ತು ಬರುತ್ತೆ. ಅಂಥದ್ರಲ್ಲಿ ಇವಳು ಪ್ರೆಗ್ನೆಂಟ್, ಇವಳನ್ನ ಕಾಲೇಜಿಗೆ ಕಳಿಸಿದ್ಯಲ್ಲ. ಏನು ಜೈ ನೀನು? ಬುದ್ಧಿ ಇರೋರಿಗೆ ಮಾಡೋ ಕೆಲಸನೇ ಇದು. ಹಾಗೇನಿಲ್ಲ ಮಾಮ್, ನಾನು ಎಲ್ಲ ಕೇರ್ ತೊಗೊಂಡಿದ್ದೀನಿ. ಇಂಥ ಸಿಚುಯೇಷನಲ್ಲಿ ಅವಳು ಬಸ್ಸಲ್ಲೋ ಆಟೋದಲ್ಲೋ ಓಡಾಡೋದು ಹೇಗೆ ಅಂತಾನೆ ನಾನೇ ಪರ್ಸ್ನಲ್ ಆಗಿ ಕಾರಲ್ಲಿ ಅವಳನ್ನ ಕರ್ಕೊಂಡು ಹೋಗಿ ಬರ್ತಾ ಇದ್ದೀನಿ. ನೋ ವರೀಸ್ ಮಾಮ್, ಅವಳು ಆರಾಮಾಗಿರ್ತಾಳೆ. ಮಲ್ಲಿ, ಕಾಲೇಜಿಗೆ ಹೋಗೋ ವಿಷಯನ ನೀನು ನನಗೊಂದು ಮಾತು ಹೇಳಬೇಕಾಗಿತ್ತು ತಾನೆ, ಯಾಕೆ ಹೇಳಿಲ್ಲ? ಇಲ್ಲ ಅತ್ತೆ, ಅದು ಇವರು ಹೋಗು ಅಂದ್ರಲ್ಲ, ಅದಕ್ಕೆ ಒಪ್ಪಿಗೆ ಸಿಕ್ತಲ್ಲ ಅಂತ ಸುಮ್ಮನಾಗ್ಬಿಟ್ಟೆ. ಅಂದರೆ ನನ್ನ ಒಪ್ಪಿಗೆ ಬೇಡ ಅಂತನಾ? ಅಯ್ಯೋ ಹಾಗಲ್ಲ. ಇಟ್ಸ್ ಓಕೆ ಮಾಮ್, ಇಟ್ಸ್ ಓಕೆ. ನಾನು ಓಕೆ ಅಂದ್ರೇನು, ನೀನು ಓಕೆ ಅಂದ್ರೇನು, ಎಲ್ಲ ಒಂದೇ ಅಲ್ವಾ? ನೋ ವರೀಸ್. ಮಲಿ ಬಾ, 1 ಸೆಕೆಂಡ್. ಏನಾಗಿದೆ ಇವನಿಗೆ? ಸಡನ್ ಆಗಿ ಉಲ್ಟಾ ಹೊಡಿತಿದ್ದೇನಲ್ಲ. ಜೀವ, ಭಾವಂಗೇನಾದ್ರು ನಾನೇ ಅಂತ ಗೊತ್ತಾಯ್ತಾ? ನಿಮ್ಮ ಹೆಸರು ಜೀವ ಅಲ್ವಾ? ಗೆಳೆಯ, ಅವ್ರ ಹೆಸರು ನಿಂಗೆ ಗೊತ್ತು? ಯಾವಾಗಲೇ ನೀನು ಫುಡ್ ಆರ್ಡರ್ ಮಾಡಿದಾಗ ನೀನು ಫೋನ್ ಇಸ್ಕೊಂಡಲ್ಲಪ್ಪ, ಮ್ಯಾನೇಜರ್ ಹತ್ರ ಮಾತಾಡಿದೆ, ಇವ್ರಿಗೆ ಅಸೈನ್ ಮಾಡಿದ್ದೀನಿ ಅಂತ ಹೇಳಿದ್ರು, ಹಾಗಾಗಿ ಇವ್ರ ಹೆಸರು ಗೊತ್ತಾಯ್ತು. ಓ ನೋಡಿ ಇವರೇ, ನನ್ನ ಸಿಸ್ಟರ್ ಹಸ್ಬೆಂಡ್ ಹೆಸರು ಜೀವ ಅಂತ. ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ಲ? ಓ ಹಾಗೆ, ಸಿಸ್ಟರ್ ಸೆಂಟಿಮೆಂಟು. ಅಲ್ಲ, ಸಿಸ್ಟರ್ ಹಸ್ಬೆಂಡ್ ಸೆಂಟಿಮೆಂಟು. ನಿಮ್ಮ ಹೆಸರು ಬರೀ ಜೀವ ಅಷ್ಟೇನಾ ಅಥವಾ ಜೀವನ್ ಅಂತ ಏನಾದರೂ ಇದೆಯಾ? ಸರ್, ಅದು ಜೀವ ಅಷ್ಟೇ. ಓಕೆ ಓಕೆ, ನನಗೆ ಗೊತ್ತಿರೋರ ಹೆಸರು ಜೀವನ್ ಅಂತ, ಜೀವನ್ ಸದಾಶಿವ್. ಬಟ್ ನಿಮ್ಮಷ್ಟೇ ಹೈಟ್ ಇದ್ದಾನೆ, ಆಲ್ಮೋಸ್ಟ್ ಇಷ್ಟೇ ವೆಯ್ಟು, ಆ್ಯಂಡ್ ವಾಯ್ಸ್ ಕೂಡ ಇದೇ ಥರ ಇದೆ. ವಾಟ್ ಅ ಕೋಇನ್ಸಿಡೆನ್ಸ್ ಅಲ್ಲ? ಸರಿ, ಎಲ್ಲರಿಗೂ ಟೈಮಿಗೆ ಸರಿಯಾಗಿ ಊಟ ತೊಗೊಂಡೋಗ್ತೀರಾ? ನಿಮ್ದು ಊಟ ಆಯ್ತಾ? ಮುಖ ನೋಡಿದ್ರೆ ಊಟ ಆಗಿಲ್ಲ ಅನ್ಸುತ್ತೆ. ಬನ್ನಿ ಪ್ಲೀಸ್ ಊಟ ಮಾಡಿ. ಸರ್, ಅದು ಡೆಲಿವರಿ ಇದೆ, ಹೋಗಲೇಬೇಕು ಸರ್. ನೋಡಿ, ಕೆಲಸ ಜೀವನಕ್ಕೆ ಎಷ್ಟು ಮುಖ್ಯನೋ ಹಾಗೆ ದೇಹಕ್ಕೆ ಆರೋಗ್ಯ ಕೂಡ. ತಿಂದು ಉಂಡು ಚೆನ್ನಾಗಿದ್ರೆ ಎಷ್ಟು ಬೇಕಾದ್ರೂ ದುಡಿಬೋದು. ಬನ್ನಿ ಪ್ಲೀಸ್ ಊಟ ಮಾಡಿ ಬನ್ನಿ. ಸರ್, ಅದು ಹಾಗಲ್ಲ, ಡೆಲಿವರಿ ನಾವು ಕೊಡಲೇಬೇಕು ಸರ್, ಇಲ್ಲ ಕೆಲಸಕ್ಕೆ ತೊಂದರೆ ಆಗುತ್ತೆ. ನೋಡಿ, ಊಟದ ಟೈಮ್ ಬಂದವ್ರನ್ನ ಹಾಗೆ ಕಳಿಸಿ ನನಗೆ ಅಭ್ಯಾಸ ಇಲ್ಲ. ನನಗೆ ಅದೊಂಥರ ಸೆಂಟಿಮೆಂಟು, ನಮ್ಮ ತಾತನಿಂದ ಬಂದಿತ್ತು. ನಮ್ಮ ತಾತನೂ ಹಾಗೆ ಮಾಡ್ತಾ ಇದ್ರಂತೆ, ನಮ್ಮ ಅಜ್ಜಿ ಹೇಳೋರು. ಬನ್ನಿ ಪ್ಲೀಸ್, ತಪ್ಪು ತಿಳ್ಕೊಬೇಡಿ. ಇಲ್ಲಿ ನೋಡಿ, ನಿಮ್ಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ನಾನು ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ಅವ್ರು ನಂಗೆ ಚೆನ್ನಾಗಿ ಪರಿಚಯ. ಓಕೆನಾ? ಸರ್ ಪ್ಲೀಸ್, ಊರಿಗೆಲ್ಲ ಊಟ ಹಾಕೋ ಪುಣ್ಯ ಹಾಕ್ಬಿಟ್ಟು ನೀವು ಹಸ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಬನ್ನಿ. ಸರಿಯಾದ ಟೈಮ್ಗೆ ಅದಕ್ಕೇನೆ ಬಂದ್ರಲ್ಲ. ಬನ್ನಿ, ಬೇಗ ತಿನ್ಕೊಂಡು ಬೇಗ ಹೊಟ್ಬಿಡಿ. ಬನ್ನಿ. ಸರ್, ಅದು ಕೆಲಸ ಇದೆ ಸರ್. ಅರೇ ಜೀವ, ಏನಾಗಲ್ಲ. ಭೂಮಿಕಾ, ಇವ್ರ ಹೆಸರು ಜೀವ ಅಂತ. ಜೀವ ಅಂದ್ರೆ ನನ್ನ ತಮ್ಮನಾ? ಎಂಥ ಕೋಇನ್ಸಿಡೆನ್ಸ್ ನೋಡಿ. ಅಲ್ಲ, ಸರಿಯಾದ ಟೈಮ್ ಊಟ ತಂದು ಕೊಟ್ಟಿದ್ದಾರೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ದಾಕ್ಷಿಣ್ಯ ಮಾಡ್ತಾ ಇದ್ದಾರೆ. ನೀವೊಂದು ಮಾತು ಹೇಳಿ. ಅವನು ಜೀವನೇ ಗೌತಮ್ ಅವ್ರ ಮುಂದೆ ಬಂದು ನಿಂತಿದ್ದಾನೆ, ಏನು ಮಾಡಲಿ? ಇಲ್ಲ, ಅವ್ರಿಗೆ ಬೇರೆ ಕಡೆ ಡೆಲಿವರೀಸ್ ಇರುತ್ತಲ್ಲ, ಅಲ್ಲೂ ಟೈಮಿಗೆ ಹೋಗಬೇಕು. ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ? ನೀವು ಹೋಗಿ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು. ಅರೆ, ಊಟ ಮಾಡ್ಕೊಂಡು ಹೋಗೋದಾಗ ಇಲ್ಲ, ಲೇಟ್ ಆಗುತ್ತೆ ಅವ್ರಿಗೆ. ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಹಾಂ, ಓಕೆ ಅತ್ತೆ.
ಏನು ಪಾರ್ಥ ತುಂಬ ಇಂಪಾರ್ಟೆಂಟಾಗಿ ಮಾತಾಡಬೇಕು ಅಂತ ಅರ್ಜೆಂಟಾಗಿ ಕರೆಸ್ಕೊಂಡ್ರಲ್ಲ, ಏನು ವಿಷಯ? ಅದು ನಮ್ಮ ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬರೋಕ್ಕೆ ಹೇಳಿದೆ. ನೋಡಿ, ನಾವು ಎಲ್ಲದನ್ನು ಎಷ್ಟೇ ಲೈಟಾಗಿ ತೊಗೊಂಡ್ರು ಈ ಲೈಫ್ ಅನ್ನೋದು ನಮ್ಮನ್ನ ಲೈಟಾಗಿ ಇರೋದಕ್ಕೆ ಬಿಡೋದಿಲ್ಲ. ಯಾವುದೇ ಅದು ಯಾವಾಗ ಆಗಬೇಕು ಅದು ಆಗಲೇಬೇಕಲ್ವಾ? ಅಲ್ಲ, ಏನಾಗಿದೆ ನಿಮಗೆ? ಐ ಮೀನ್, ನಿಮ್ಮ ಬಾಯಲ್ಲಿ ಈ ಥರ ಫಿಲಾಸಫೀಸ್ ಕೇಳೋದಕ್ಕೆ ಆಗ್ತಾ ಇಲ್ಲ. ತುಂಬ ಬೋರ್ ಆಗ್ತಾ ಇದೆ. ನಿಮ್ಗೆ ಇದೊಂದು ಚೂರು ಸೂಟ್ ಆಗ್ತಾ ಇಲ್ಲ ಅಲ್ವಾ? ನೋಡಿ, ಲೈಫ್ ಅನ್ನೋದು ಎಂಥ ಜೋಕರ್ನೂ ಫಿಲಾಸಫರ್ನಾಗ ಮಾಡಿಬಿಡುತ್ತೆ. ಅದಕ್ಕೆ ತಂಗಿ ನಾನು ಲೈಫ್ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾಯಿದ್ದೀನಿ. ಐ ಮೀನ್, ನಾವು ಈ ಥರ ಇದ್ದರೆ ಆಗಲ್ಲ ಅಲ್ವಾ? ಈ ಥರ ಅಂದರೆ ಥರ ಅಂದರೆ ಹೀಗೆ ಏನು ಮಾಡಿದೆ, ಜವಾಬ್ದಾರಿ ತಗೊಳ್ದೆ ನನ್ನ ಪಾಡಿಗೆ ನಾನಿರೋದು. ಐ ಮೀನ್, ಲೈಫಲ್ಲಿ ಒಂದು ಸ್ವಲ್ಪನಾದರೂ ಸೀರಿಯಸ್ನೆಸ್ ಇರಬೇಕಲ್ವಾ? ಈಗ ನೀವು ನೋಡಿ, ಅಟ್ಲೀಸ್ಟ್ ನೀವಾದರೂ ಈ ಫ್ಯಾಷನ್ ಫೀಲ್ಡಲ್ಲಿ ಏನಾದರೂ ಒಂದು ಅಚೀವ್ ಮಾಡ್ತಾಯಿದ್ದೀರಿ. ಬಹಳ ಮುಖ್ಯವಾಗಿ ನೀವು ಅರ್ನ್ ಮಾಡ್ತಾಯಿದ್ದೀರ. ಆದರೆ ನಾನು ಬಿಗ್ ಬ್ರೋ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾ ಇದ್ದೀನಿ. ಈ ಥರ ಆಗಲ್ಲ ಅದಕ್ಕೆ ತಂಗಿ. ಅದಕ್ಕೆ ನಾನೇ ಒಂದು ಸ್ಟಾರ್ಟಪ್ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಓ ಮೈ ಗಾಡ್, ಸೀರಿಯಸ್ಲಿ? ಎಂಥ ಜ್ಞಾನೋದಯ, ಏನು ತಿಳುವಳಿಕೆ, ಏನು ಕತೆ ನಿಮ್ಮದು? ಹಾಂ ಭಾವಂತಮ್ಮ, ಇದು ನೀವೇನೇ ಹೇಳ್ತಾ ಇರೋದು? ಐ ಮೀನ್, ನಾನು ಏನು ಕೇಳಿಸ್ಕೊತಾ ಇದ್ದೀನಿ? ನಾನು ಏನು ಹೇಳಬೇಕು ನನಗೊಂದು ಅರ್ಥ ಆಗ್ತಾ ಇಲ್ಲ. ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಇದೆಲ್ಲ? ನಿಜ ಹೇಳಿ ಹೇಳಿ. ನಂಗೆ ಗೊತ್ತು, ಮೊನ್ನೆ ಮಳೆ ಬಂತಲ್ಲ, ಆವಾಗ ನಿಮ್ಮ ತಲೆಗೇನೋ ಸಿಡಿಲು ಬಂದಿಲ್ವ ಗೊತ್ತಾರೆ? ಹಾಗೆ ಅಂದ್ಕೊಳ್ಳಿ. ಅದಕ್ಕೆ ತಂಗಿ, ನನ್ನ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಲೇಬೇಕು. ಐ ಮೀನ್, ನಂದು ಅಂತ ಒಂದು ವಿಸಿಟಿಂಗ್ ಕಾರ್ಡ್ನ ನಾನು ಪ್ರಿಂಟ್ ಮಾಡಿಸ್ಲೇಬೇಕು ಕಣ್ರಿ. ಗುಡ್. ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳನ್ನ ಕೇಳಿ ನನ್ನ ಕಿವಿ ಪಾವನ ಆಗೋಯ್ತು. ಕೈ ಕೊಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅದಕ್ಕೆ ತಂಗಿ. ಅಂತೂ ನೀವು ನನ್ನ ಸಹವಾಸ ಮಾಡಿ ಬದಲಾಗಿದ್ದೀರಾ ಅನ್ನಿ. ಆ್ಯಂಡ್ ನನಗೊಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ ಕಣ್ರಿ. ಇಲ್ಲ ಅದಕ್ಕೆ ತಂಗಿ, ನಾನು ಬದಲಾಗಿದ್ದು ಅದಕ್ಕೆಯಿಂದ. ಅದಕ್ಕೆ ಇಲ್ಲದೆ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಬೆಸ್ಟ್ ಟೀಚರ್ ಅವಳು. ಮಾಮ್, ಈಗ ಏನಾಯ್ತು ಅಂತ ಎಷ್ಟೊಂದು ಅಪ್ಸೆಟ್ ಆಗಿದೆಯಾ ಮಾಮ್? ಸ್ವಲ್ಪ ನಾನು ಹೇಳೋದನ್ನು ಕೇಳು. ಇನ್ನೇನು ಆಗಬೇಕು? ನನಗೊಂದು ಮಾತು ಹೇಳಿದೆ, ಅವಳು ಕಾಲೇಜಿಗೆ ಹೋಗ್ತಿದ್ದಾಳೆ. ನಾನು ಅಂದರೆ ಲೆಕ್ಕಕ್ಕಿಲ್ವಾ? ತಕ್ಷಣ ನೀನು ಒಪ್ಕೊಂಡಿಯಲ್ಲ, ನಿನಗೆ ಆ ಡಿಸಿಷನ್ ತಗೊಳ್ಳೋದಕ್ಕೆ ಯಾರು ಅಧಿಕಾರ ಕೊಟ್ಟರು? ನೀನಾದರೂ ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ವಾ? ನನ್ನ ಒಪಿನಿಯನ್ ತಗೋಬೋದಾಗಿತ್ತಲ್ವಾ? ಯಾಕೆ ಕೆಲಸ ಮಾಡಿಲ್ಲ? ಓ, ನೀನು ಅಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ಯಲ್ವಾ? ಮಾಮ್ ಕಮಾನ್ ಮಾಮ್, ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ? ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಏನಿದೆ? ಅವಳು ಇವಾಗ ಏನು ಮಾಡಬಾರ್ದು ಮಾಡ್ತಿಲ್ಲ ಅಲ್ಲ, ಜಸ್ಟ್ ಕಾಲೇಜ್ಗೆ ಹೋಗ್ತಾಳೆ ಅಷ್ಟೇ, ಹೋಗ್ಲಿ ಬಿಡು, ತಪ್ಪೇನು? ಮುಚ್ಚು ಬಾಯ್. ಅವಳು ತಿಳಿ ಹೇಳೋದು ಬಿಟ್ಟು ಅವಳು ತಾಳಕ್ಕೆ ತಕ್ಕ ಕುಣಿತಾ ಇದೆಯಾ? ನೀನು ಅಣ್ಣನ ಜೊತೆ ಆಫೀಸಿಗೆ ಹೋಗೋದು ಬಿಟ್ಟು ಅವಳನ್ನ ಕಾಲೇಜ್ಗೆ ಡ್ರಾಪ್ ಪಿಕಪ್ ಮಾಡೋ ಡ್ರೈವರ್ ಕೆಲಸ ಮಾಡ್ತಾ ಇದೆಯಾ? ಈ ಕೆಲಸ ಮಾಡೋದಕ್ಕೆ ನಿನಗೇನು ಅನ್ನಿಸ್ತಾ ಇಲ್ವಾ? ಯಾಕೆ ಏನಾದರೂ ಅನ್ನಿಸ್ಬೇಕು ಮಾಮ್? ನಾನು ಮಾಡ್ತಿರೋದ್ರಲ್ಲಿ ತಪ್ಪಾದರೂ ಏನಿದೆ? ನಾನು ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ ಮಾಮ್. ಅವಳಿಗೆ ಹೆಲ್ಪ್ ಆಗೋ ಥರ ನಡ್ಕೋತಾ ಇದ್ದೀನಿ ಅಷ್ಟೇ ಮಾಮ್. ಶಿ ಈಸ್ ಪ್ರೆಗ್ನೆಂಟ್. ಇಂಥ ಟೈಮಲ್ಲಿ ಗಂಡಾಗಿ ನಾನು ತಾನೇ ಅವಳ ಜೊತೆಲಿರಬೇಕು. ಏನಾಗಿದ್ಯೋ ನಿನಗೆ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾನು ನಿಮ್ಮ ಅಮ್ಮ ಕಣೋ, ನನಗಿಂತ ಅವಳು ನಿನಗೆ ಹೆಚ್ಚಾದ್ಲಾ? ಮಾಮ್, ಏನು ಮಾಮ್ ಇದೆಲ್ಲ?
ನೀನೇ ತಾನೇ ನನಗೆ ಹೇಳಿದ್ದು ಇಂಥ ಟೈಮಲ್ಲಿ ಅವಳ ಜೊತೆ ಚೆನ್ನಾಗಿರೋ ಅಂತ. ನೀನು ಹೇಳಿದ ಮಾತಾಗೆ ನಾನು ನಡ್ಕೋತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಈಗ ನಾನು ನಿಜವಾಗ್ಲೂ ಚೆನ್ನಾಗಿದ್ದೀನಿ. ನಾನು ಈ ರೀತಿ ಇರೋದು ನನಗೆ ತುಂಬ ಖುಷಿ ಆಗ್ತಿದೆ ಮಾಮ್. ನನ್ನಿಂದ ಈಗಾಗಲೇ ತುಂಬ ತಪ್ಪಾಗೋಗಿದೆ ಮಾಮ್. ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ನನಗೆ ಖಂಡಿತ ಇಷ್ಟ ಇಲ್ಲ. ಸೊ ಐ ಹ್ಯಾವ್ ಡಿಸೈಡೆಡ್, ಇನ್ಮೇಲೆ ನಾನು ಎಲ್ಲರಾಗೆ ಇದ್ಬಿಡ್ತೀನಿ. ಒಬ್ಬ ಗಂಡಾಗಿ ತನ್ನ ಹೆಂಡ್ತಿಗೆ ಏನು ಒಳ್ಳೇದು ಅನ್ಸುತ್ತೋ ಅಥವಾ ಅವಳಿಗೆ ಏನು ಇಷ್ಟ ಆಗುತ್ತೋ ಹಾಗೆ ಇದ್ಬಿಡ್ತೀನಿ. ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ. ದೇವ್ರ ದಯದಿಂದ ಇವತ್ತಿನ ಭಾವನ ಕೈಯಲ್ಲಿ ಸಿಕ್ಕಾಕೊಂಡಿಲ್ಲ ಜೀವ. ನೀನು ಹೊಡು ಇಲ್ಲಿಂದ. ಸರಿ ಇಟ್ಕೋ. ಜೀವ ನೀನಾ? ಹೇಳು ಜೀವ, ಯಾಕೆ ಈ ಕೆಲಸ ಮಾಡ್ತಾ ಇದೆಯಾ? ಅಲ್ಲ ಗೌತಮ, ಏನು ಮುಚ್ಚಿಡ್ಬೇಡ ಜೀವ, ಎಲ್ಲನೂ ಹೇಳಿ. ಅದು ಭಾವ, ಕಂಪನಿಯಲ್ಲಿ ಲೇ ಆಫ್ ಆಗ್ತಿದೆ. ಆಲ್ಮೋಸ್ಟ್ 50% ವರ್ಕರ್ಸ್ನ ಕಟ್ ಮಾಡ್ತಾ ಇದ್ದೀವಿ. ಜೀವ, ಈ EMIಗಳಿದೆಯಲ್ಲ, ಇದರಿಂದ ತುಂಬ ಖರ್ಚಾಗ್ತಿದೆ. ಹೇಗಾದರೂ ಮಾಡಿ ಇದನ್ನು ಮುಗಿಸ್ಬಿಟ್ರೆ ತುಂಬ ಉಳಿತಾಯ ಆಗುತ್ತೆ ಕಣ. ನಿನ್ಗೊಂದು ಪ್ರಾಪರ್ ಕೆಲಸ ಸಿಗೋವರೆಗೂ ಫುಡ್ ಡೆಲಿವರಿ ಕೆಲಸ ಮಾಡೋ. ಒಳ್ಳೆ ಐಡಿಯಾ. ಜೀವ ತಗೋ, ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ, ಸಾಲ ಅಂತ ಕೊಡ್ತಿದ್ದೀನಿ. ಸೊ ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಸರಿ ಅಂತ ಅನಿಸ್ತು. ಟೈಮ್ ಬಿಂಗ್ ಈ ಕೆಲಸ ಮಾಡ್ತಾ ಇದ್ದೀನಿ. ಗ್ರೇಟ್, ಫ್ಯಾಂಟಾಸ್ಟಿಕ್. ಇಷ್ಟೆಲ್ಲ ಆದರೂ ನನಗೊಂದು ಮಾತು ಹೇಳಲಿಲ್ಲ. ಎಲ್ಲನೂ ಮುಚ್ಚಿಟ್ಟು ದೊಡ್ಡದಾಗಿ ಏನೋ ಅಚೀವ್ಮೆಂಟ್ ಮಾಡಿದ್ಯಾ. ಭಾಳ ಗ್ರೇಟ್ ನೀನು. ಗ್ರೇಟ್ ಅಷ್ಟೇ ಅಲ್ಲ, ತ್ಯಾಗಮಯಿ. ಮತ್ತು ಇವರು ಕರುಣಾಮಯಿ. ತ್ಯಾಗಮಯಿಗೆ ಕರುಣಾಮಯಿ ಸಪೋರ್ಟ್. ನಿಂದೊಂಥರ ಕೇಸ್ ಆದರೆ ಇವ್ರದ್ದು ಇನ್ನೊಂಥರ ಕೇಸು. ನೀನು ಎಲ್ಲ ವಿಷಯನೂ ಮುಚ್ಚಿಟ್ಟು ಮನೆಯವ್ರಿಗೋಸ್ಕರ ಅಂತ ಕೆಲಸ ಮಾಡ್ತಾ ಇದೆಯಾ. ಇವರು ನಿನಗೆ ಹೆಲ್ಪ್ ಆಗಲಿ ಅಂತ ಇಲ್ಲಿಗೆ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅಷ್ಟು ಸಾಲದು ಅಂತ ನನ್ನ ಜೀವದ ಗೆಳೆಯ ಆನಂದ ಎಲ್ಲ ಗೊತ್ತಿದ್ದು ಏನೂ ಹೇಳಲಿಲ್ಲ. ಎಲ್ಲ ಸೇರಿ ನೀಟಾಗಿ ಟೋಪಿ ಹಾಕ್ಬಿಟ್ರಿ. ನನ್ನಿಂದಾನೇ ವಿಷಯನ ಮುಚ್ಚಿಟ್ಬಿಟ್ರಿ ಅಲ್ವಾ? ಈಗ ಮಾಡ್ಬೋದಾ ನೀವು? ಸರಿನಾ? ಹಾಂ, ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ, ನನಗೆ ಹರ್ಟ್ ಆಗ್ತಿತ್ತು ಅಂತನಾ? ಈಗ ಅದಕ್ಕಿಂತ ಜಾಸ್ತಿ ನನಗೆ ಹರ್ಟ್ ಆಗ್ತಾ ಇರೋದು ಯಾವ್ದು ಗೊತ್ತಾ? ನನ್ನ ನೆರಳು ಕೆಳಗಡೆ ಈ ಥರದೊಂದು ಆಗ್ತಾಯಿದ್ರು ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ. ನನ್ನವರು ಅನ್ನಿಸ್ಕೊಂಡವ್ರು ಇಷ್ಟೊಂದು ಕಷ್ಟಪಡ್ತಾ ಇದ್ರು, ನನ್ನ ಕೈಲಿ ಏನು ಮಾಡೋಕ್ಕಾಗ್ಲಿಲ್ವಲ್ಲ ಅಂತ. ಭೂಮಿಕಾ, ಜೀವ, ಒಂದು ತಿಳ್ಕೊಳ್ಳಿ, ಹೀಗೆ ಮುಚ್ಚಿಡೋದ್ರಿಂದ ಪ್ರಾಬ್ಲಮ್ಮು ಕಡಿಮೆ ಆಗಲ್ಲ.
ಜಾಸ್ತಿ ಆಗುತ್ತೆ. ತೇಪೆ ಹಾಕೋದು ಸೊಲ್ಯೂಷನ್ ಅಲ್ಲ, ಅದಿನ್ನೂ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ನನಗೊಂದು ಮಾತು ಹೇಳೋದಕ್ಕೇನಾಗಿತ್ತು, ಸ್ವಾಭಿಮಾನ ಅಡ್ಡ ಬಂತ. ನಾನು ಅಷ್ಟೊಂದು ದೂರದವನಾಗ್ಬಿಟ್ಟ. ಸಾರಿ ಬಾವ. ಸಾರಿ ಗೌತಮ್ ಅವರೇ. ಎಲ್ಲ ಗೊತ್ತಾದ್ಮೇಲೆ ಸಾರಿ ಕೇಳ್ತಾ ಇದ್ದೀರಾ? ಒಂದು ವೇಳೆ ಗೊತ್ತಾಗದೆ ಹೋಗಿದ್ರೆ ಎಲ್ಲ ಮುಚ್ಚೋಗ್ತಿತ್ತು, ಹೀಗೆ ಕಂಟಿನ್ಯೂ ಆಗ್ತಿತ್ತು ಅಲ್ವಾ? ಗೆಳೆಯ, ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಗೊತ್ತಾಗಿದ್ದಲ್ಲಪ್ಪ, ಗೊತ್ತು ಮಾಡ್ಕೊಂಡಿತ್ತು. ಹಾಗಾಗಿನೇ ಇವತ್ತು ಇಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದು. ಜೀವಾನೇ ತಂದು ಫುಡ್ ಡೆಲಿವರಿ ಕೊಡೋ ಹಾಗೆ ನಾನೇ ಮಾಡಿದ್ದು. ಎಲ್ಲ ಕೊಡಿ. ಭೂಮಿಕಾ ಅವರು ನನ್ನ ಬರ್ಡೇ ದಿನ ನಾನು ಇಷ್ಟಪಟ್ಟ ನೆಕ್ಲೆಸ್ ಹಾಕ್ಕೊಳ್ಳೋದೇ ಇದ್ದಿದ್ದು. ಇದ್ದಕ್ಕಿದ್ದಾಗೆ ಬಂದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿತ್ತು. ಇನ್ ಬಿಟ್ವೀನ್ ಆಗಾಗ ಡಲ್ ಆಗಿರ್ತಾಯಿದ್ರು, ಏನೋ ಡೀಪಾಗಿ ಯೋಚನೆ ಮಾಡ್ತಾಯಿದ್ರು. ಎಲ್ಲ ಡಾಟ್ಸ್ನೂ ಕನೆಕ್ಟ್ ಮಾಡಿದೆ. ಆಗ ಒಂದಿನ ಇವರು ಒಡವೆನ ಅಡ ಇಟ್ಟಿದ್ದು ಗೊತ್ತಾಯಿತು. ನಾನು ಅವ್ರ ಡೇ ಟು ಡೇ ಖರ್ಚಿಗೆ ಅಂತ ಅವ್ರಿಗೆ ಒಂದು ಅಕೌಂಟ್ ಓಪನ್ ಮಾಡಿಸಿ ಅದರಲ್ಲಿ ಹಣ ಹಾಕ್ತಿದ್ದೆ. ಆ ಸಮಯದಲ್ಲಿ ನಾನು ಅಕೌಂಟ್ನ ಚೆಕ್ ಮಾಡಿಸ್ದೆ. ಅದರಲ್ಲಿ ನಾನು ಹಾಕಿಸಿದ ಅಮೌಂಟು ಹಾಗೇ ಇತ್ತು. ಭೂಮಿಕಾ ಅವರು ಒಂದೇ ಒಂದು ರೂಪಾಯಿನೂ ಅದರಲ್ಲಿ ಖರ್ಚು ಮಾಡಿರಲಿಲ್ಲ. ಅಕೌಂಟಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಇದ್ದರೂ ಒಡವೆನ ಅಡ ಇಟ್ಟಿದ್ದಾರೆ ಅಂದಮೇಲೆ ಸಮಸ್ಯೆ ಏನೋ ಬೇರೆ ಥರ ಇದೆ ಅಂತ ನನಗೆ ಗೊತ್ತಾಯಿತು. ಅದರಲ್ಲೂ ತವ್ರ ಮನೆ ಒಡವೆನ ಮಾತ್ರ ಅಡ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು. ಈಗ ಆಗಿರೋ ಸಮಸ್ಯೆ ತವ್ರ ಮನೆದು ಅಂತ. ನಾನು ಏನಪ್ಪ ಅಂಥ ಸಮಸ್ಯೆ, ಯಾರಿಗೆ ಏನಾಗಿರ್ಬೋದು ಅಂತ ವಿಚಾರಿಸಿದೆ. ಆಗ ಗೊತ್ತಾಗಿದ್ದು ನೀನು ಕೆಲಸ ಕಳ್ಕೊಂಡಿರೋ ವಿಷಯ. ಹಾಗಾದರೆ ಜೀವ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾನೆ, ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಎನ್ಕ್ವೈರಿ ಮಾಡಿದಾಗ ಇವನು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಶಾಕಿಂಗ್ ನ್ಯೂಸ್ ನನ್ನ ಕಿವಿಗೆ ಬಿತ್ತು. ಅದಕ್ಕಿಂತ ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಇದೆಲ್ಲನೂ ನನ್ನ ಹಿಂದ್ಗಡೆನೇ ನಡೀತಾ ಇತ್ತು. ಇದ್ರ ಬಗ್ಗೆ ಯಾವುದು ಹಿಂಟ್ ಕೊಡದೆ ನೀವು ಈ ಸೀಕ್ರೆಸಿನ ಮೇಂಟೈನ್ ಮಾಡಿದ್ರಲ್ಲ, ಬಾ, ವಾಟ್ ಎ ಟೀಮ್ ವರ್ಕ್. ವೆಲ್ ಡನ್ ಗೆಳೆಯ. ಬಟ್ ಎಂಥ ಗುಟ್ಟಾದರೂ ಒಂದಲ್ಲ ಒಂದಿನ ರಟ್ಟಾಗಬೇಕು ಅನ್ನೋ ವಿಷಯ ನೀವು ಮರ್ತೇ ಬಿಟ್ಟಿದ್ರಿ. ಹೇಗೋ ಮ್ಯಾನೇಜ್ ಮಾಡ್ಬಿಡೋಣ ಅನ್ನೋ ಥರದಲ್ಲೇ ಇದ್ರಿ. ಬಟ್ ಒಂದೊಂದಾಗಿ ಎಲ್ಲ ವಿಷಯನೂ ನನಗೆ ಗೊತ್ತಾಗ್ತಾ ಹೋಯಿತು. ನಾನು ಈ ಥರ ಮಾಡದೆ ಹೋಗಿದ್ರೆ ಕೊನೆ ತನಕ ಈ ವಿಷಯ ನೀವಿಬ್ಬರು ನನಗೆ ಹೇಳ್ತಾನೆ ಇರಲಿಲ್ಲ. ಮತ್ತು ಅದೇ ಸ್ವಾಭಿಮಾನ, ಅದೇ ಒಳಗಡೆನೇ ನೋವು ಅನುಭವಿಸ್ಕೊಂಡಿರೋದು, ಯಾವತ್ತೋ ಒಂದು ದಿವಸ ಅದು ನನಗೆ ಗೊತ್ತಾಗೋದು, ಅದು ಎರಡು ಮನೆ ನೆಮ್ಮದಿನ ಸಂತೋಷನ ಹಾಳು ಮಾಡೋದು, ಇದ್ಯಾವುದೂ ನನಗೆ ಇಷ್ಟ ಆಗ್ತಿರಲಿಲ್ಲ. ಅದಕ್ಕೆ ಇವತ್ತು ನಿನ್ನ ಇಲ್ಲಿ ಕರೆಸಿ ಈ ಥರದ್ದೊಂದು ಸಣ್ಣ ಡ್ರಾಮಾ ಮಾಡಿದೆ. ಬಿ ಆನೆಸ್ಟ್ ಜೀವ, ಚೆನ್ನಾಗಿ ಯೋಚನೆ ಮಾಡಿ ನನಗೊಂದು ವಿಷಯ ಹೇಳು. ನಾನು ನಿಮ್ಮ ಅಕ್ಕನ ಗಂಡನಾಗಿ ನಿನ್ನ ಸ್ಥಿತಿಯಲ್ಲಿ ನಾನಿದ್ದು ಎಲ್ಲ ವಿಷಯನೂ ಮುಚ್ಚಿಟ್ಟಿದ್ದರೆ ನಿನ್ಗೆ ಹೇಗೆ ಅನ್ನಿಸ್ತಿತ್ತು? ನಿನಗೆ ಎಷ್ಟು ನೋವಾಗ್ತಿತ್ತು, ಎಷ್ಟು ಸಂಕಟ ಆಗ್ತಿತ್ತು? ಇದಿಷ್ಟನ್ನು ಈಗ ನಾನು ಅನುಭವಿಸ್ತಾ ಇದ್ದೀನಿ. ಸಿಸ್ಟರ್, ಏನು ಗೊತ್ತಾ, ಈ ಮಕ್ಕಳನ್ನು ಹೆರೋದು ಅಂದರೆ ಸಮಸ್ಯೆಗಳನ್ನು ಹೆತ್ತಾಗಿ. ಗಂಡು ಮಕ್ಕಳು ಹುಟ್ಟಿದ ದಿನಾನೇ ಸೊಸೆ ಅನ್ನೋ ಸವಾಲು ಹುಟ್ಕೊಂಡ್ಬಿಡುತ್ತೆ. ಬೈ ಒನ್ ಗೆಟ್ ಒನ್ ಆಫರ್ ಇದ್ದಂಗೆ. ಗಂಡು ಮಕ್ಕಳು ಹೆಸರಿಗಷ್ಟೇ ನಮ್ಮ ಮಕ್ಕಳು. ಮೊದಲು ಅಪ್ಪಮ್ಮನ ಮಕ್ಕಳಾಗಿರ್ತಾರೆ, ಆಮೇಲೆ ಅಮ್ಮ ಅವ್ರ ಗಂಡ ಆಗ್ತಾರೆ ಅಷ್ಟೇ. ನನಗೆ ನಿನ್ನ ನೋವು ಸಂಕಟ ಎಲ್ಲ ಅರ್ಥ ಆಗುತ್ತೆ ಸಿಸ್ಟರ್. ತನ್ನ ಮಗ ತಾನು ಹೆತ್ತು ಸಾಕಿ ಸಲಹಿದ ಮಗ ತನ್ನ ಮುಂದೆನೆ ಕೈ ತಪ್ಪು ಹೋಗ್ತಾ ಇದ್ರು ಏನೂ ಮಾಡೋಕ್ಕಾಗದೆ ನೋಡ್ತಾ ಕೂರೋ ಸಂಕಟ ಇದೆಯಲ್ಲ, ಅದಕ್ಕಿಂತ ನೋವು ಮತ್ತೊಂದಿಲ್ಲ ಸಿಸ್ಟರ್. ಯಾರ ನಿನ್ನ ವಾರಸ್ದಾರ ಅಂದ್ಕೊಂಡಿದ್ಯೋ, ಬಲಗೈ ಬಂಟ ಅಂದ್ಕೊಂಡಿದ್ಯೋ, ಅವನೇ ನಿನ್ನ ಕೈ ಕೊಟ್ಟಿದ್ದಾನೆ. ನಿನ್ನ ಸ್ವಂತ ರಕ್ತ ಈಗ ಕಲಬೆರಕೆ ಆಗಿದೆ ಸಿಸ್ಟರ್. ನಿನ್ನ ವಾರಸ್ದಾರ ಇನ್ಯಾರಿಗೋ ಚೌಕಿದಾರ, ಮತ್ತಾರಿಗೋ ಕೂಲಿಕಾರ ಆಗಿದ್ದಾನೆ ಸಿಸ್ಟರ್.
ಒಂದು ಕಾಲದಲ್ಲಿ ನಿನ್ನ ಭದ್ರಕೋಟೆ ಆಗಿರೋ ಈ ಮನೇಲಿ ಈಗ ನಿನ್ನ ಠೇವಣಿ ಉಳಿಸ್ಕೊಳ್ಳೋದು ಕಷ್ಟ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಸಿಸ್ಟರ್. ನಿನ್ನ ಮಾತಿಗೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ. ಯಾವುದು ನೀನು ಅಂದ್ಕೊಂಡಾಗ ಆಗ್ತಾ ಇಲ್ವಲ್ಲ ಸಿಸ್ಟರ್. ನೀನು ಬಿಟ್ಟ ಬಾಣ ಯೂ ಟರ್ನ್ ಹೊಡೆದು ನಿನ್ನ ಹತ್ರನೇ ಬಂದು ಬೀಳ್ತಾ ಇದೆ. ಈಗಾಗಲೇ ಭೂಮಿಕಾ ಬಂಡಾಯ ಎದ್ದು ನಿನ್ನ ವಿರೋಧಿ ಪಾಳಯದಲ್ಲಿ ಗುರುತಿಸ್ಕೊಂಡಿದ್ದಾಳೆ. ನಿನ್ನ ವಿರುದ್ಧ ಪ್ರಬಲ ನಾಯಕಿಯಾಗಿ ಬೆಳೀತಾ ಇದ್ದಾಳೆ. ಈಗ ಮಲ್ಲಿ ಸರ್ದಿ ಅವಳು ಕೂಡ ಭೂಮಿಕನ ಬೆಂಬಲದಿಂದ ನಿನಗೆ ತಲೆನೋವು ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಸಿಸ್ಟರ್. ಈಗ ನೀನು ಸುಮ್ಮನೆ ತಟಸ್ಥವಾಗಿದ್ರೆ ಆಗಲ್ಲ ಸಿಸ್ಟರ್. ನಿನ್ನೆಲ್ಲ ಶಕ್ತಿನ ಒಗ್ಗೂಡಿಸಿ ನಿನ್ನ ಶಕ್ತಿ ಪ್ರದರ್ಶನ ಮಾಡಲೇಬೇಕು. ವಿರೋಧಿ ಪಾಳಯಕ್ಕೆ ಕಠಿಣ ಸಂದೇಶವನ್ನು ರವಾನೆ ಮಾಡಲೇಬೇಕು ಸಿಸ್ಟರ್. ಇಲ್ಲ ಅಂದರೆ ನಿನ್ನ ಮಾತಿಗೆ ಕವಡೆ ಕಿಮ್ಮತ್ತಿರಲ್ಲ. ಈ ಮನೆಯಲ್ಲಿ ನಿನ್ನನ್ನು ಹೇಳೋರು ಕೇಳೋರು ಯಾರು ಇರಲ್ಲ ಸಿಸ್ಟರ್. ಹೌದು ಮಾ, ನೀನೀಗೇನಾದರೂ ಮಾಡಲೇಬೇಕು. ಅಟ್ಲೀಸ್ಟ್ ಜಯದೇವಣ್ಣ ನಮ್ಮ ಕಡೆ ಇದ್ದಾನೆ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಈಗ ನೋಡಿದ್ರೆ ಅವನು ಕೂಡ ಅವ್ರ ಹೆಂಡತಿ ಕಡೆ ವಾಲ್ತಾ ಇದ್ದಾನೆ. ಹಾ, ಹಿಂಗೆ ವಾಲಿ ವಾಲಿ ಒಂದು ದಿವಸ ಪೂರ್ತಿ ಅವಳು ತೆಕ್ಕೆಗೆ ಬೀಳ್ತಾನೆ. ಅವ್ರ ಜೊತೆ ಮರ್ಜಾಗಿ ಹೊಸ ಪಕ್ಷನೇ ಕಟ್ತಾನೆ. ನಿನ್ನನ್ನು ಅಧಿಕಾರದಿಂದ ಕೆಳಗಿಳಿಸ್ತಾನೆ ಸಿಸ್ಟರ್. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿ ಕೊಡಬೇಡ ಸಿಸ್ಟರ್. ತಟಸ್ಥವಾಗಿರಬೇಡ. ಈ ಮನೆಯಲ್ಲಿ ಪವರ್ ಸೆಂಟರ್ ಅಂತ ನೀನು ಒಬ್ಬಳೇ ಇರಬೇಕು. ನೀನು ಮಾತ್ರ ಇರಬೇಕು ಸಿಸ್ಟರ್. ಹಾ, ಹಾಗೆ ನೋಡ್ಕೋ. ಸ್ವಲ್ಪ ಮೈ ಮರೆತರು ಹಾಲಿ ಇದ್ದವಳು ಮಾಜಿಯಾಗಿ ಅಧಿಕಾರ ಕಳ್ಕೊಂಡು ವಿರೋಧ ಪಕ್ಷದ ಸೀಟಲ್ಲಿ ಪರ್ಮನೆಂಟಾಗಿ ಕೂತ್ಕೋಬೇಕಾಗತ್ತೆ ಸಿಸ್ಟರ್. ಹುಷಾರ್. ಹೌದಣ್ಣ, ನಾನಿದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಮಾಡ್ತೀನಿ. ಜೀವ ನನಗೆ ಗೊತ್ತು. ಯುವರ್ ಜೆಮ್ ಆಫ್ ಎ ಪರ್ಸನ್. ಭಾಳ ಒಳ್ಳೆಯವನು, ಸ್ವಾಭಿಮಾನಿ. ಈ ಕ್ವಾಲಿಟಿ ನನಗೆ ಇಷ್ಟ ಆಗಿದ್ದರಿಂದಾನೇ ನನ್ನ ತಂಗಿನ ನೀನು ಕೊಟ್ಟು ಮದುವೆ ಮಾಡಿದ್ದು. ಅರಮನೆ ಇಲ್ದಿರ್ಬೋದು, ಚಿಕ್ಕ ಮನೆ ಇರ್ಬೋದು, ಬಟ್ ಸ್ಟಿಲ್ ನನ್ನ ತಂಗಿನ ರಾಣಿ ಥರ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗೆ ಅವತ್ತೇ ಬಂದಿತ್ತು, ಈಗಲೂ ಇದೆ. ಬಟ್ ಈಗ ನೀನು ಮಾಡೋದಿದೆಯಲ್ಲ, ದಟ್ಸ್ ನಾಟ್ ರೈಟ್. ಜೀವ, ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನನ್ನು ಸಾಕಿ ಬೆಳೆಸಿದ್ದಾರೆ. ನೀ ಚೆನ್ನಾಗಿ ಓದಬೇಕು ಅಂತ ಎಜುಕೇಷನ್ ಲೋನ್ ತಗೊಂಡು ಪ್ರೆಸ್ಟೀಜಿಯಸ್ ಕಾಲೇಜ್ನಲ್ಲಿ ಓದಿಸಿದ್ದಾರೆ. ಸಿ, ಡೆಲಿವರಿ ಬಾಯ್ ಕೆಲಸ ಮಾಡೋದು ಕಡಿಮೆ ಅಥವಾ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮಪ್ಪ ಬಯಸಿ ಅವ್ರು ಓದಿಸಿದ್ದು ನೀನು ಈ ಕೆಲಸ ಮಾಡೋಕ್ಕಲ್ಲ. ನೋಡು ಜೀವ, ನಾವು ಯಾವಾಗಲೂ ಮಾಡೋ ಮಿಸ್ಟೇಕೇ ಅದು. ಬಿದ್ದಾಗ ಚಿಕ್ಕದಾಗಿ ಯೋಚನೆ ಮಾಡ್ತೀವಿ, ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋತೀವಿ. ಹಾಗಾಗಬಾರ್ದು. ಬಿದ್ದಾಗಲೇ ನಾವು ದೊಡ್ಡದಾಗಿ ಯೋಚನೆ ಮಾಡಬೇಕು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬೇಕು.